ಹಲೋ ಮಿಸ್ಟರ್. ಹೂ ಆರ್ ಯು? ಹಾ, ನೀನಾ? ಯಸ್, ನಾನೇ. ಯಾಕೆ ಭಯನಾ? ಭಯ ಪಡೋಕೆ ನೀನು ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ಹುಲಿ? ಸುರಕ್ಷಾ, ಇದು ಸಾಧಾರಣ ಹುಲಿ ಅಲ್ಲ, ಗಂಡು ಮೇಲೆ ಪೋಂಡ ಹುಲಿ. ನೀನು ಹುಲಿ ಆಗಲಿ ಹೆಬ್ಬುಲಿ ಆಗಲಿ ಅದೆಲ್ಲ ನನಗೆ ಬೇಕಾಗಿಲ್ಲ. ಒನ್ ಸೆಕೆಂಡ್, ನಾ ಡ್ರಿಂಕ್ಸ್ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ. ಕುಡುಕ ಕುಡುಕ ಕಲಿಯುವುದ ಕ್ರಾಂತಿ ರಾಜನಿಗೆ ಕುಡುಕು ಏನು ಕೆಡುಕು ನುಡಿಗಳನ್ನು ಆಡಿದೆಯಲ್ಲ, ಅದಕ್ಕಾಗಿ ಕುಡುಕ ಕೊಡಲು ದೊಡ್ಡ ಕಾಣಿಕೆ. ಕ್ರಾಂತಿರಾಜ್, ಈ ಹೊಲಸ ಅನುಷ್ಠೆಯನ್ನು ಕೈಯಲ್ಲಿ ಹಿಡ್ಕೊಂಡಿದೆಯಲ್ಲ, ನಿನಗೆ ಸ್ವಲ್ಪ ಪ್ರಜ್ಞಾನ ಇಲ್ವೇನು? ಪರಿಜ್ಞಾನ? ಲೇ ಸುಜಾನಿ ಹೆಣ್ಣೆ, ಈ ಸುರಾದೇವಿಯನ್ನು ಕೆಳಗೆ ಚೆಲ್ಲೆ ಪೀಸ್ ಪೀಸ್ ಮಾಡಿದ ಕೈಗೆ. ಅದಕ್ಕೆ ನೀನು ಮತ್ತೆ ಕುಣಿಲೇಬೇಕು. ಶಿಕ್ಷೆ? ಯಾವ ಶಿಕ್ಷೆ? ಸುರಕ್ಷೆ, ಒಂದು ಡ್ರಿಂಕ್ಸ್ ಬಾಟ್ಲೇಬೇಕು, ಇಲ್ಲ ನೀನು ಭರತನಾಟ್ಯ ಮಾಡಬೇಕು. ಈ ಪಾಪಿ ಕೈಯಲ್ಲಿ ಸಿಕ್ಕಿ ಸಿಲುಕಿದೆ. ಇವನು ಹೇಳಿದಾಗೆ ಕೇಳಿದ್ರಾಯ್ತು, ಇಲ್ವಾದ್ರೆ ಈ ಕುಡುಕನ ನನ್ನ ಸುಮ್ಮನೆ ಬಿಡೋದಿಲ್ಲ. ಪಿಲ್ಲ, ಏನು ಯೋಚಿಸುತ್ತೀಯಾ? ಬೇಗ ಡಿಸೈಡ್ ಮಾಡು, ಇಲ್ಲವಾದರೆ ಸುಸೈಡ್ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲ ಇಲ್ಲ, ನೀನು ಹೇಳಿದಾಗೆ ನಾನು ಹಾಡಿ ಕುಣಿತೇನೆ. ಬೇಗ ಶುರು ಮಾಡು.
ಲೇ ಸುರಕ್ಷಾ, ನನ್ನ ಸುರಾದವರನ್ನು ಸರ್ವನಾಶ ಮಾಡಿದಕ್ಕಾಗಿ ನನಗೆ ಮತ್ತೆ ಇವರಿಗೂ ಮರೆತು ಕುಡಿಲೇಬೇಕು. ತು ಪಾಪಿ, ನೀನು ಹೇಳಿದಾಗೆ ನಾನು ಕೇಳಿ ಹಾಡಿ ಕುಡಿದೆ, ಮತ್ತೆ ಈ ರೀತಿ ವರ್ತಿಸ್ತಾ ಇದೆಯಲ್ಲ, ನೀನು ಮನುಷ್ಯನಲ್ಲ, ನೀನೊಬ್ಬ ಮೋಸಗಾರ. ಶ್ರೀಮಂತ ಸ್ತ್ರೀಯರು ಸುರಕ್ಷೆ ಬಡವರ ಆಸ್ತಿ ಎದುರಿಸಿ ಬೆದರಿಸಿ ಅವರ ಹೆಬ್ಬಟ್ಟಿನಿಂದ ಸಹಿ ಹಾಕಿಸಿಕೊಂಡು ನಾನೇ ಗರ್ಭ ಶ್ರೀಮಂತನೆಂದು ಮೆತ್ತಿರುವ ನಿಮ್ಮಂತ ಸಿರಿ ಸಂಪತ್ತನ ನನ್ನ ಕಾಲದ ಎತ್ತರ ಸಮಾನೆ ಸಾಕಿನ ಸೋಳೆ. ಹೇಳೋ ಕ್ರಾಂತಿರಾಜ, ಈ ಶ್ರೀಮಂತ ಸ್ತ್ರೀಗೆ ಅಸಹ್ಯವಾಗಿ ಮಾತನಾಡ್ತಾ ಇದೆಯಲ್ಲ, ಈ ಶ್ರೀಮಂತ ಸ್ತ್ರೀಯರು ನಿನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾರೆ, ನೆನ್ಪಿರ್ಲಿ. ಶ್ರೀಮಂತ ಸ್ತ್ರೀಯರು ಸುರಕ್ಷಾ, ನಿನ್ನಂತ ಒಂದೊಂದು ಶ್ರೀಮಂತ ಸ್ತ್ರೀಯರ ಚರ್ಚೆ ಹೇಳ್ತಾನೆ ಕೇಳು. ಕಾಲೇಜಿಗೆ ಹೋಗುತ್ತಾನೆ ಎಂದು ಸುಳ್ಳು ಹೇಳಿ ವಿದ್ಯೆ ಕಲಿಸುವ ಗುರುವಿನೊಂದಿಗೆ ಕಾಮ ಪಡೆಯಲು ಶ್ರೀಮಂತ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಹಣಕ್ಕಾಗಿ ಮುನ್ನೋದು ಹತ್ತಗೈದು ಸ್ವತ್ತ ಹಣಗೆ ನಾನೇ ಶ್ರೀಮಂತ ಸ್ತ್ರೀಯರೆಂದು ಮೆರೆಯುವ ಹೆಣ್ಣುಗಳೆಷ್ಟಿಲ್ಲ ಈ ಕಲಿಯುಗದಲ್ಲಿ. ಹಣಕ್ಕಾಗಿ ಗುಣವಂತರು ಹತ್ತಗೈದು ಸ್ವತ್ತ ಹಣಗೆ ನಾನೇ ಶ್ರೀಮಂತ ಸ್ತ್ರೀಯರೆಂದು ಮೆರೆಯುವ ಹೆಣ್ಣುಗಳೆಷ್ಟಿಲ್ಲ ಈ ಪೃಥ್ವಿಯಲ್ಲಿ. ಇದೆಯಲ್ಲ ನಿನ್ನ ಪುರಾಣ, ನನಗೆ ಬೇಕಾಗಿಲ್ಲ. ಸುಮ್ಮನೆ ನನಗೆ ದಾರಿ ಬಿಡು. ಮರ್ಯಾದೆ ಸುರಕ್ಷೆ ಇಲ್ಲವಾದರೆ ಏನು ಮಾಡುವೆ ನಾನು? ನನಗೆ ಹೇಳಿ, ಸಾಯುವವರೆಗೂ ಜೈಲಿನಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಜೈಲು ಸುರಕ್ಷೆ, ಜೈಲು ಏನು ನಿಮ್ಮನ್ನ ಕಳಿಸಿದ ಅರಮನೆ ಎಂದು ಭಾವಿಸಿರುವೆಯಾ? ನನ್ನನ್ನು ಜೈಲಿಗೆ ಹಾಕಿಸಲು ಅದು ಮಾತ್ರ ಸಾಧ್ಯವಿಲ್ಲ. ಏ ಕ್ರಾಂತಿರಾಜ್, ನನ್ನನ್ನೇ ಒಂದು ಜೈಲು, ಅವನೇ ಒಂದು ಕಾನೂನು. ಅವನು ಹೇಳಿದಾಗೆ ಇಡೀ ಬ್ರಹ್ಮಾಂಡವೇ ಕೇಳುತ್ತದೆ. ಇನ್ನು ಸುರಕ್ಷಿತವಾಗಿ ಅವನು ಹೇಳಿದಂತೆ ಕೇಳುತ್ತದೆ, ನೆನ್ಪಿರ್ಲಿ. ಸೋಗ್ರೀವ ಎಂದು 21ನೇ ಶತಮಾನದಲ್ಲಿ ಇಲ್ಲಿ ಯಾರು ಅಲ್ಲಿ ಯಾರು ಮುಂದೆ ನಡೆಯಲ್ಲ. ಏಕೆಂದ್ರೆ ಇಲ್ಲಿ ಪ್ರತಿಯೊಬ್ಬ ಪ್ರಜೆ ಬಾಳಗಣ ಭಟ್ ನಿಮ್ಮನ್ನ ಬರೀ ಸೇವಕ. ಎಲ್ಲೋ ಕ್ರಾಂತಿ, ಅವನ ಹೆಸರು ಅಧಿಪತಿ, ಈ ಊರನ್ನೇ ಆಳುವ ಅರಸನವನು. ಆದ್ರೆ ನೀ ವಿಷಯ ಏನಾದ್ರೂ ನನಗೆ ಗೊತ್ತಾದ್ರೆ ನಿನ್ ಗತಿ ಮುಗಿಸುತ್ತಾನೆ, ನೆನ್ಪಿರ್ಲಿ. ಸುರಕ್ಷಾ, ನಿಮ್ಮ ಅಣ್ಣನಿಗೆ ಹೋಗಿ ಹೇಳು, ಎನಿ ಟೈಮ್ ಎನಿ ಡೇ ಬಂದು ಈ ಕ್ರಾಂತಿ ರಾಜನ ಮೀಟ್ ಮಾಡಿ ಟಚ್ ಮಾಡಿ ಅಂದಳು. ಅವನಲ್ಲಿ ದಮ್ ಇದ್ರೆ ಬರ್ತೀನಿ. ಗಾಡ್ ಬಾಯ್. ಹೋಗು ಹೋಗು, ನೀಚ ಹೋಗು. ಏನು ನನ್ನನ್ನು ನೀನು ಹೆದರ್ಸಿದ್ಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನಂದ್ರೆ ಈ ಊರನ್ನಾಳುವ ಅರಸ, ಅವನನ್ನು ಬಗ್ಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಂದು ನೀನು ನನ್ನನ್ನು ಕೆಣಕಿದೆಯಲ್ಲ, ಈ ವಿಷಯ ನನಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ತಾಯಿ ದುರ್ಗಾ ಮಾತೆ, ಇಂದು ಪ್ರಕೃತಿ ವಿಕೋಪಕ್ಕೆ ಹೆಚ್ಚಾಗಿದೆ. ಆದರೆ ಈ ರೈತ ಬೆಳೆದ ಬೆಳೆಯು ನೀರಿನ ರೌದ್ರ ಹಂತಕ್ಕೆ ನಲುಗಿ ಹೋಗಿದೆ. ನಾ ಬೆಳೆಸಿದ ಬೆಳೆ ನಾಶವಾಗಿದೆ. ಇದು ಯಾವ ಜನ್ಮದ ಪಾಪವೋ ಒಂದು ತಿಳಿಯದಾಗಿದೆ ಇಂದು ನನಗೆ. ಯಾಕೆಂದರೆ ಒಂದು ಕಡೆ ಕರೋನಾ ಎಂಬ ಮಹಾಮಾರಿ, ಇನ್ನೊಂದು ಕಡೆ ಪ್ರತಾಪ ರೂಪದ ಪ್ರವಾಹ, ಎರಡು ಮಧ್ಯದಲ್ಲಿ ರೈತ ಸಾಲದ ಸುಳಿಯಲ್ಲಿ ಸಿಲುಕಿ ಹತ್ತು ಸತ್ತು ಬದುಕುತ್ತಿದ್ದಾನೆ. ಇದೇ ರೀತಿ ಆದರೆ ಮುಂದೆ ನರಮಾನವರು ಜೀವಿಸಲು ಹೇಗೆ ತಾಯಿ, ಹೇಗೆ? ಪರರು ಮಾಡಿದ ಪಾಪಕ್ಕೆ ಎತ್ತುಗಳಿಗೆ ಹಾಕಬೇಕಾದ ಮುಖವಾಡವನ್ನು ಮನುಷ್ಯರ ಮುಖಕ್ಕೆ ಧರಿಸಿಕೊಂಡು ಒಬ್ಬರನ್ನೊಬ್ಬರು ಮುಟ್ಟದ ಬಾಳುವ ಪರಿಸ್ಥಿತಿ ಬಂದೊದಗಿದೆ ಈ ಭೂಮಿಯಲ್ಲಿ. ತಾಯಿ, ಹೇಗಾದರೂ ಮಾಡಿ ಪ್ರವಾಹ ಎಂಬ ಪ್ರತಾಪದಿಂದ ನಿನ್ನ ಮಹಾಶಕ್ತಿಯಿಂದ ಪಾರು ಮಾಡು ತಾಯಿ, ಪಾರು ಮಾಡು. ಇದೇ ಈ ಬಡವರ ರೋದನೆ.
ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನರಮಾನವರು ಸಾವು ನೋವಿನ ಮಧ್ಯೆ ಹೋರಾಡುತ್ತಿದ್ದಾರೆ. ನಿನ್ನಿಂದಲೇ ಜನನ, ನಿನ್ನಿಂದಲೇ ಮರಣ. ಹೇಗಾದ್ರೂ ಮಾಡಿ ನಿನ್ನ ಕರುಣೆ ಕೃಪಾಕಟಾಕ್ಷದಿಂದ ಎಲ್ಲರನ್ನು ರಕ್ಷಿಸೋನೆ. ನಿನ್ನದೇ ಕೂಡಿದೆ ತಾಯಿ, ನಿನ್ನದೇ ಕೂಗಿದೆ. ನಿನ್ನಲ್ಲಿ ಕರ ಮುಗಿದು ಶಿರಬಾಗಿ ಬೇಡಿಕೊಳ್ಳುತ್ತೇನೆ, ರಕ್ಷಿಸು ತಾಯಿ ಈ ನರಮಾನವರನ್ನು. ಏ ಪೊಲೀಸ್ ನಾಯಿ, ಸರ್ಕಾರವೇ ನನ್ನ ಕಾಲಕಸವಾಗಿ ಬಿದ್ದಿರುವಾಗ ನೀನು ನನ್ನ ವಿಜಯವನ್ನು ತಲೆ ಹಾಕಿ ಇವತ್ತು ನಿನ್ನ ತಲೆಯನ್ನೇ ಕಳೆದುಕೊಳ್ತೀಯ ಮಗನೇ. ಈ ಅಧಿಪತಿ ಕಾರ್ಯಕ್ಕೆ ಅಡ್ಡ ಬಂದರೆ ಅವರನ್ನು ಅಡ್ಡಡ್ಡವಾಗಿ ಕೊಡು. ಅಗ್ನಿಗೆ ಯಾವತ್ತು ಕೊಡುವುದೇ ಅದೇ ಕ್ಷಣದಲ್ಲಿ. ಲೇವುದೇ ಬರ ಮಾತಿನಿಂದ ತಿಳಿಸಿ ಹೇಳಿದರೆ ತಿಳಿದುಕೊಳ್ಳಲಿಲ್ಲ, ಅದಕ್ಕಾಗಿ ಬರ್ಮಾಸ್ತ್ರ ಪ್ರಯೋಗ ಮಾಡಿದ್ದೇನೆ. ಹೇಗಿದೆ ಅಧಿಪತಿಯ ಮಾಯಾಜಾಲ? ಏ ಅಧಿಪತಿ, ಮರದಿಂದ ಬಿಚ್ಚಿ ಬಿಡು ನನ್ನನ್ನು, ಇಲ್ಲವಾದರೆ ಬಿಚ್ಚಿ ಬಿಡು. ಲೇ ಉದಯ್, ಇಲ್ಲವಾದ್ರೆ ಏನ್ ಮಾಡ್ತೀಯ? ಏ ಅಧಿಪತಿ, ನಿನ್ನೆಲ್ಲ ಸರಿ ಮೇಲೆ ಕಂಬಿ ಎಳಿಸಾಕ ಮಾಡದಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಉದಯನೇ ಅಲ್ಲ ಅಂತ ತಿಳಿದುಕೋ. ಕಂಬಿ 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 ಅನ್ಸಲು ನಾನೇನು ಕುರಿಕಾಯ ಹೋಂಬಣ್ಣು ತಿಳಿದ್ರಿಯಾ? ಇಲ್ಲಿ ಕಲಿಗರ ಕೇಸರಿ ಅಧಿಪತಿ. ಲೇ ಬೈರ, ತೆಗೆದುಕೊಂಡು ಬಾ ಚಾಟಿಯನ್ನು. ಆಯ್ತು ದನಿ, ಈಗಲೇ ತರುವೆ. ಲೇವುದೇ, ಈಗ ಅನುಭವಿಸು ಅಧಿಪತಿಯ ಅಮೃತ. ಏ ಅಧಿಪತಿ, ಹೇಳಿ ಅಂತ ನಾನು ಕಟ್ಟಿ ಹಾಕಿ ಈ ರೀತಿ ಹೊಡೆದು ನೀನು ದರ್ಭ ಜೋರ್ಜೆಲ್ಲ ತೋರಿಸಿದ್ದೀಯಲ್ಲ, ನೀನೊಬ್ಬ ಗಾಣದ ಅದು ನಿನ್ನ ಜಾಲಮಕ್ಕೆ. ಲೇವುದೇ, ಸುತ್ತು 10,000 ಹಳ್ಳಿಗೆ ಸರ್ದಾರ ಎಣಿಸಿಕೊಂಡ್ರು ಈ ಅಧಿಪತಿಗೆ ಮಗನೇ ಎಂದು ಮಾತನಾಡಿದಲ್ಲ. ಮಗನೇ ಸಹಿಸಿಕೊ ಮಗನೇ ಶ್ರೀಮತ್ತಿನ ಕಾಣಿಕೆಯನ್ನು. ಏ ಅಧಿಪತಿ, ಯಾಪುಲಿನ ಬಂಧಿಸಿ ಬಂಡತನ ದರ ಬಾರಿಸುತ್ತೆಯಲ್ಲ, ಬೆಚ್ಚ ನೋಡು, ನೀನು ಬದುಕು ಬದಲು ಮಾಡದೆ. ನನ್ನ ಹೆಸರು ಇನ್ಸ್ಪೆಕ್ಟರ್ ಉದಯನೇ ಅಲ್ಲ. ಬದುಕು ಲೇವುದೇ, ಇಡೀ ಬ್ರಹ್ಮಾಂಡಕ್ಕೆ ಭಗವಂತ ಈ ಅಧಿಪತಿ ಅಂತದ್ರಲ್ಲಿ ನನ್ನ ಬದುಕು ಬದಲು ಮಾಡುವ ಬಡ ಬಿಕಾರಿ. ನಿಲ್ಲಿಸಿ ಸಾಕಾರ್ರೆ, ನಿಲ್ಲಿಸಿ. ನನ್ನ ತಮ್ಮನನ್ನು ಹೊಡೆಯುವುದು ನಿಲ್ಲಿಸಿ. ನಿಲ್ಲಿಸಿ. ನಾನೊಬ್ಬ ಮಂತ್ರಿ ಅನ್ನೋದು ಅರಿವಿಲ್ಲದೆ ಮಾತನಾಡ್ತಾನೆ ಈ ಮೂರ್ಖ. ಅದಕ್ಕಾಗಿ ಈ ಚಾಟಿ ಎಟ್ಟು ಕೊಟ್ಟು ಮಾತಾಡುತ್ತಿರುವೇನು? ಉದಯ್ ಬೇಡಪ್ಪ, ಸಾಕೋರ ಸವಾಸ.
ಕೊಡಿ ನನಗೆ ಶಿಕ್ಷೆ. ಲೇ ಬೈರ ಹೇಳಿದನೆ ಕಟ್ಟಿ ಹಾಕು ಈ ಕರ್ನಾಮಿ ನಾನು ನೀವು ಹೇಳಿದೆ ಅಂತ ಹೇಳಿದ್ದೇನೆ. ಲೇ ದೇವಮಾನ ಸ್ವೀಕರಿಸು ಅಧಿಪತಿಯ ಅಮೃತ. ಅಣ್ಣ ಬೇಡ ಬೇಡ, ಅದಷ್ಟೇ ಘೋರವಾಗದ್ರು ಸರಿ, ನಾನೇ ಅನುಭವಿಸುತ್ತೇನೆ. ಲೇ ಬೈರ ನಿನಗೆ ಸಾಕು ಅವ್ರಿಗೆ ಹೊಡೆಯವ್ರು ನಾನು. ದನಿ ನಾವು ಮಾಡಿದ ಹೊಡೆತಕ್ಕೆ ಇವರು ಸೋತದಂತೂ ಶೂನ್ಯದಂತ ಇದ್ದಾರೆ ಇವರಿಬ್ಬರು. ಹಾಗಾದ್ರೆ ಬೈರ ಬಿಚ್ಚಿ ಬಿಡಿವ್ರ ನಾನು ನೀವು ಹೇಳಿದಂತೆ ಹೇಳಿದಾನೆ. ಅಣ್ಣ ನನಗೋಸ್ಕರ ನಿನಗೆ ಶಿಕ್ಷೆ ಅನುಭವಿಸಿದಲ್ಲ, ಶಿಕ್ಷೆ ಅನುಭವಿಸಿದಿ. ಲೇ ಸಾವುಕಾರ, ಈ ಇನ್ಸ್ಪೆಕ್ಟರ್ ಉದಯ ಯಾರು ಎಂದು ನಿನಗೆ ಗೊತ್ತು ಮಾಡದಿದ್ದರೆ ಈ ಭೂಮಿ ಮೇಲೆ ನಾ ಇದ್ದು ಸತ್ತಂತೆ ನೆನಪಿಟ್ಟಿಕೋ. ನನಗೋಸ್ಕರ ಸಹಿಸಿಕೋಪ ನಿನ್ನ ಆವೇಶವನ್ನು. ಲೇ ಯಾರು ಲೇ ಮರಿ, ಈ ಅಧಿಪತಿ ಯಾರು ಅನ್ನೋದು ಅಖಂಡ ಬ್ರಹ್ಮಾಂಡಕ್ಕೆ ಗೊತ್ತು. ಅಂತದ್ರಲ್ಲಿ ನೀನು ಯಾರೆಂದು ಗೊತ್ತು ಮಾಡಿಕೊಡಿಯಾ ಮಾರ್ಕಟ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಪ್ರಾಣ ಪಕ್ಷಿ ಪರಮಾತ್ಮನ ಪಾರ್ಸಕ್ಕೆ ಪಾರ್ಸಲ್ ಮಾಡಿದ್ದರೆ ನನ್ನ ಹೆಸರು ಅವಧೂತ ಅಧಿಪತಿನೇ ಅಲ್ಲ. ಲೇ ಬೇಡ ಅರಣ್ಯ ಪ್ರದೇಶಕ್ಕೆ ಹೋಗಿ ಬಾಂಬ್ ಹಾಕಿ ಸುಟ್ಟು ಭಸ್ಮ ಮಾಡಿ ಬಾಯಿವ್ರು ನಾನು. ಈ ಬೈರ ಹೋಗುವಾಗ ತಂಗಾಳಿ, ಹೋದ ಮೇಲೆ ಸೊಂಟರ ಗಾಳಿ. ಭುಜಂಗ ಈ ಭೂಲೋಕದ ಭಗವಂತನಿಗೆ ಬಡ್ಡ ವೈರಿ ಆದರೆ ಬಂಡ ಬಡ್ಡಿ ಮಕ್ಕಳನ್ನು ಬುಡಿ ಮೇಲೆ ಮಾಡುವುದೇ ಈ ನನ್ನ ಬಲವಾದ ಛಲ.